ಈ BMRCL ಮೆಟ್ರೋ ಟಿಕೆಟ್ ದರವನ್ನು ಎರ್ರಾಬಿರ್ರಿ ಏರಿಕೆ ಮಾಡಿದ್ದು ಜನ ಅಂತೂ ಉರಿದುರಿದು ಬೀಳ್ತಾ ಇದೆ. ಸರ್ಕಾರದ ವಿರುದ್ಧ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಎಟ್ ದ ಸೇಮ್ ಟೈಮ್ ಈ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖವಾಗ್ತಾ ಇದೆ. ಈ ಬೆನ್ನಲ್ಲೇ ಸರ್ಕಾರದ ಗಮನವನ್ನು ಸೆಳೆಯುವಂತಹ ನಿಟ್ಟಿನಲ್ಲಿ ಮೆಟ್ರೋ ಪ್ರಯಾಣಿಕರು ಒಂದು ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರಂತೆ. ಏನದು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬೆಂಗಳೂರಿಗರು ನಿಗಿ. ಮೆಟ್ರೋ ಬಾಯ್ಕಾಟ್ ಅಭಿಯಾನಕ್ಕೆ ಸಿದ್ಧತೆ ಜೋರು. ಶೀಘ್ರದಲ್ಲೇ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರಿಗೆ ಪತ್ರ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯ ಬಗ್ಗೆ ಜನರಲ್ಲಿ ಇನ್ನೂ ಆಕ್ರೋಶ ತಣ್ಣಗಾಗಿಲ್ಲ. BMRCLಗೆ ಆರ್ಥಿಕ ಹೊಡೆತದ ಶಾಕ್ ನೀಡಲು ವಿವಿಧ ಸಂಘಟನೆಗಳು ಮುಂದಾಗಿದ್ದು ಮೆಟ್ರೋ ಬಾಯ್ಕಾಟ್ ಅಭಿಯಾನ ನಡೆಸೋಕೆ ಸಿದ್ಧತೆ ಮಾಡಿಕೊಳ್ತಿವೆ. ಈ ನಡುವೆ ದರ ಇಳಿಕೆ ಮಾಡುವಂತೆ ರಾಜ್ಯಪಾಲರಿಗೆ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಲು ಮೆಟ್ರೋ ಪ್ರಯಾಣಿಕರ ವೇದಿಕೆ ಮುಂದಾಗಿದೆ. ಇವತ್ತು ನಮ್ಮ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆಯಿಂದ ಒಂದು ಸಿಟಿಸನ್ಸ್ ಕನ್ವೆನ್ಷನ್ ಮಾಡಿದ್ವಿ. ಕೂಲಂಕುಷವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಕೂಡಲೇ ಎರಡೂ ಸರ್ಕಾರಗಳು ತಲೆ ಹಾಕಿ BMRCL ಕೂಡ ದರ ಇಳಿಕೆನ ಮಾಡಬೇಕು ಅನ್ನೋದು ಮೊದಲನೇ ಪಾಯಿಂಟ್. BMRCL MD ಅವರಿಗೆ ರಾಜ್ಯಪಾಲ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಅದೊಟ್ಟಿಗೆ CM ಅವ್ರನ್ನು ಕೂಡ ಭೇಟಿ ಮಾಡಿ ನಾವು ಒಂದು ಗಡುವು ನೀಡ್ತಾ ಇದ್ದೀವಿ ಸರ್. ಏನಂದ್ರೆ ಆದಷ್ಟು ಬೇಗ ನೀವು ಬಗೆಹರಿಸ್ಕೊಡಿ ಅಂತ, ಇಲ್ಲಾಂದ್ರೆ ನಮ್ಮ ಹೋರಾಟ ಮುಂದುವರಿತಿದೆ ಸರ್. ಮೆಟ್ರೋ ಬಾಯ್ಕಾಟ್ ಅಭಿಯಾನದಲ್ಲಿ ಭಾಗಿಯಾಗುವಂತೆ ಕೋರಿ ಮೆಟ್ರೋ ಪ್ರಯಾಣಿಕರ ವೇದಿಕೆ, ಸೇವ್ ಬೆಂಗಳೂರು ಸಮಿತಿ ಸೇರಿ ಹಲವು ಸಂಘಟನೆಗಳು ಜನರ ಸಹಿ ಸಂಗ್ರಹ ಮಾಡಲಿವೆ. ಪ್ರತಿನಿತ್ಯ ಮೆಟ್ರೋ ಬಳಸುವ IT ಉದ್ಯೋಗಿಗಳು ಜನಸಾಮಾನ್ಯರಿಗೆ ಮೆಟ್ರೋ ಬಳಸದಂತೆ ಮನವಿ ಮಾಡಲಿದ್ದಾರೆ. ಒಂದು ವಾರದ ತನಕ ಮೆಟ್ರೋ ಬಳಸದೆ ನಿಗಮಕ್ಕೆ ಆರ್ಥಿಕ ಹೊಡೆತ ನೀಡೋಕೆ ಬಾಯ್ಕಾಟ್ ಅಭಿಯಾನಕ್ಕೆ ಬೆಂಬಲಿಸುವಂತೆ ಮನವಿ ಮಾಡಲಿದ್ದಾರೆ. ಮೆಟ್ರೋ ಒಳಗೆ ಹೊರಗೆ ಬಾಯ್ಕಾಟ್ ಮೆಟ್ರೋ ಬೋರ್ಡ್ಗಳನ್ನ ಹಿಡಿದು ದರ ಏರಿಕೆಯನ್ನು ಖಂಡಿಸಲು ನಿರ್ಧರಿಸಲಾಗಿದೆ. ಪೇರೆಂಟ್ಸ್ ಏನು ಇದ್ದಾರೆ, ಸೊ ಅವರು ತನ್ನ ಮಕ್ಕಳನ್ನ ನಿಯರೆಸ್ಟ್ ಕಾಲೇಜಸಲ್ಲಿ ಅಡ್ಮಿಷನ್ ಮಾಡ್ತಾ ಇದ್ರು. ಸೊ ಒಂದು ಮೆಟ್ರೋ ಇರೋ ಒಂದು ಬೆನಿಫಿಟ್ಸ್ನ ಯೂಸ್ ಮಾಡ್ಕೊತಾ ಇದ್ರು. ಕಳೆದ ವಾರದಲ್ಲಿ ಏನು ಪ್ರೈಸ್ ಹೈಕ್ ಮಾಡಿದ್ದಾರೆ, ಇದು ಬಹಳಷ್ಟು ತೊಂದರೆ ಕೊಟ್ಟಿದೆ ಈ ಪೇರೆಂಟ್ಸ್ಗೆ, ಆಮೇಲೆ ಕಾಮನ್ ಪೀಪಲ್ಗೂ ಅಷ್ಟೇ. ಆ್ಯಕ್ಚುಲಿ ತುಂಬ ಕಷ್ಟ ಆಗ್ತಿದೆ. ಯಾಕಂದರೆ ನಾವು ಬೇರೆ ಬೇರೆ ರೀಸನ್ಸ್ಗಂತ ಇಟ್ಕೊಂಡಿರ್ತೀವಿ. ಆ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ ಜಾಸ್ತಿ ದುಡ್ಡು ಬರಲ್ಲ, ಪಾಕೆಟ್ ಮನಿಯಲ್ಲಿ ಏನೋ ಒಂದು ಆಗಿರುತ್ತೆ, ಅದಕ್ಕೆ ಅಂತ ಇಟ್ಕೊಂಡಿರ್ತೀವಿ. ಇಲ್ಲಿ ಮೆಟ್ರೋ ಅಲ್ಲಿ ಎಲ್ಲ ದುಡ್ಡು ಹೋದರೆ ನಮ್ಮ ಬೇರೆ ರೀಸನ್ಸ್ಗೆಲ್ಲ ದುಡ್ಡು ಸಿಗ್ತಿಲ್ಲ. ಸೊ ರಾದರ್ ನಾನಂತೂ ನನ್ನ ಬಸ್ಸಲ್ಲೇ ಇದು ಮಾಡ್ತಿದ್ದೀನಿ ಇವಾಗ, ಮೆಟ್ರೋ ಬೇಡ ಅಂತಾನೆ. ಸೊ ಆ ಥರ ಕಂಡೀಷನ್ ಆಗಿದೆ. ಟೈಮ್ ವೇಸ್ಟ್ ಆದರೂ ಬಸ್ಸಲ್ಲಿ ಹೋಗ್ತೀನಿ ಅಂತ ನನ್ನ ಪಾಯಿಂಟು. ಮೆಟ್ರೋ ಬಾಯ್ಕಾಟ್ ದಿನಾಂಕ ಘೋಷಣೆ ಈ ವಾರಾಂತ್ಯದಲ್ಲಿ ಮಾಡಲಿದ್ದಾರೆ. IISc ಪ್ರೊಫೆಸರ್ಗಳು, ಕನ್ನಡ ಪರ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಸೇರಿ ವಿವಿಧ ಸಂಘಟನೆಗಳು ಸಭೆ ನಡೆಸಲಿವೆ. ಪ್ರತಿನಿತ್ಯ ಮೆಟ್ರೋ ಬಳಸುವ ಕನಿಷ್ಠ 2 ಲಕ್ಷ ಪ್ರಯಾಣಿಕರನ್ನ ಒಂದು ವಾರದ ತನಕ ಮೆಟ್ರೋ ಬಳಸದಂತೆ ಮನವಿ ಮಾಡಲಿದ್ದಾರೆ. ಆಯಾ ಮೆಟ್ರೋ ನಿಲ್ದಾಣಗಳಲ್ಲೂ ಮೆಟ್ರೋ ಬಾಯ್ಕಾಟ್ ಬೋರ್ಡ್ ಹಿಡಿದು ಮೆಟ್ರೋ ಪ್ರಯಾಣ ಮಾಡದಂತೆ ಮನವಿ ಮಾಡಲಿದ್ದಾರೆ. ಅದೇನೇ ಇರಲಿ, ಮೆಟ್ರೋ ದರ ಏರಿಕೆಯ ಕುರಿತು ಸಾರ್ವಜನಿಕರ ಸಿಟ್ಟು ನೆತ್ತಿಗೇರಿದ್ದು ಬಾಯ್ಕಾಟ್ ಅಭಿಯಾನಕ್ಕೆ ಹೇಗೆ ಬೆಂಬಲಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.